ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸರೋಜ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇದು ಮಂಗಳವಾರದ ಬೆಳಗಿನ ವಿಡಿಯೋ. ಅಂದರೆ ನಾನು ಹಿಂದಿನ ದಿನವೇ ಸೋಮವಾರ ಮಧ್ಯಾಹ್ನದಷ್ಟೊತ್ತಿಗೆ ನಾನು ನಾಳೆ ಪಡ್ಡು ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಅಕ್ಕಿನ ನೆನೆಸಿಡ್ತಾಯಿದ್ದೆ. ನಾನು ಇಲ್ಲಿಗೆ 2 ಗ್ಲಾಸಷ್ಟು ರೇಷನ್ ಅಕ್ಕಿನ ತೊಗೊಂಡು 1 ಬೌಲಷ್ಟು ಅಂದರೆ ಒಂದು ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯಕಾಳನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದು 2 ಸಾರಿ ವಾಶ್ ಮಾಡಿಕೊಂಡು ಒಂದು 6ರಿಂದ 8 ಗಂಟೆನಾದರೂ ನೆನೆಸಿಟ್ರೆ ಪಡ್ಡು ತುಂಬಾ ಸಾಫ್ಟಾಗಿ ಬರುತ್ತೆ. ದೋಸೆ ಆಗಲಿ ಪಡ್ಡಾಗಲಿ ಮಿನಿಮಮ್ 6 ಅವರ್ಸ್ ಆದರೂ ನೆನೆಸಲೇಬೇಕು ಅಕ್ಕಿನ. ಹೆಂಗೆ ಮಂಗಳವಾರ ಪೂಜೆ ಅದೆಲ್ಲ ಲೇಟ್ ಆಗುತ್ತೆ. ಬ್ರೇಕ್ಫಾಸ್ಟಿಗೆ ಅಂದರೆ ಸುಲಭವಾಗಿ ಮಾಡುವಂಥ ರೆಸಿಪಿ ಅಂದರೆ ಪಡ್ಡುನೇ ಅಂತ ಹೇಳ್ಬೋದು. ಹಾಗಾಗಿ ನಾನು ಇವತ್ತು ಪಡ್ಡು ಮಾಡಿದ್ರೆ ಆಯಿತು ಅಂತ ಮಕ್ಕಳಿಗೆಲ್ಲ ಟಿಫಿನ್ ಮಾಡಿ ಕೊಟ್ಟು ಬಾಕ್ಸಿಗೂ ಪಡ್ಡುನ ಹಾಕ್ಕೊಂಡು ಹೋದರು. ಹಾಗಾಗಿ ನಾನು ಕೆಲಸ ಅದೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಮುಂಚಿತವಾಗಿ ಕ್ಲೀನ್ ಮಾಡಿಟ್ಟಿದ್ದೆ. ನನ್ನ ಮಗ ಇನ್ನೂ ಸಣ್ಣವನಿದ್ದಾನೆ. ಅವ್ನು ಮಲ್ಕೊಂಡಾದಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ನಾನು. ಇಲ್ಲಾಂದರೆ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ. ಪೂಜೆಯನ್ನು ಅಷ್ಟೇ ಪೂಜೆ ಮಾಡೋ ಹೊತ್ತಿಗೆ ಎದ್ದು ಬಿಡ್ತಾನೆ. ಹಾಗಾಗಿ ಸ್ವಲ್ಪ ಬೇಗ ಆಗಲಿ ಅಂತ ಹೇಳಿ ನಾನು ಮುಂಚಿತವಾಗಿ ಎಲ್ಲ ತೊಳೆದಿಟ್ಕೊಂಡಿರ್ತೀನಿ. ಇದು ಅಂದರೆ ನಮ್ಮ ಮನೆಯಲ್ಲಿ ಒಂದು ರಾಯರ ಮೂರ್ತಿ, ಒಂದು ಸಾಯಿಬಾಬಾರವರ ಮೂರ್ತಿ ಇದೆ. ಇದು ಸಾಯಿಬಾಬಾರ ಮೂರ್ತಿ ನಾನು ಇಲ್ಲೇ ಸಾಯಿಬಾಬಾನ ಗುಡಿಗೆ ಹೋದಾಗ ತೊಗೊಂಡು ಬಂದಿದ್ದು. ಇದು ಚಿಕ್ಕದಿದೆಯಲ್ಲ, ನನ್ನ ಫ್ರೆಂಡು ನನಗೆ ಬರ್ತ್ಡೇಗೆ ಗಿಫ್ಟ್ ಅಂತ ಕೊಟ್ಟಿದ್ದು. ನಾನು ಬಾಬಾವ್ರನ್ನ ತುಂಬ ನಂಬ್ತೀನಿ. ಹಾಗಾಗಿ ಅವಳು ನಂಗೆ ಬಾಬಾ ಅಂದರೆ ಇಷ್ಟ ಅಲ್ವಾ, ಹಾಗಾಗಿ ಬಾಬಾನ ಮೂರ್ತಿನ ಸಹ ಕೊಟ್ಟಿದ್ದಾಳೆ. ಅಂದರೆ ಇದು ರಾಘವೇಂದ್ರ ಸ್ವಾಮಿ ಮೂರ್ತಿ ಇದೆಯಲ್ಲ, ಮೊನ್ನೆ ಅಷ್ಟೇ ರಾಘವೇಂದ್ರ ಸ್ವಾಮಿ ಆರಾಧನೆ ಇತ್ತಲ್ಲ ರಾಯರದು, ಅವತ್ತೇ ಬಂದಿದ್ದು ಇದು ನಮ್ಮ ಮನೆಗೆ. ಅಂದರೆ ನನ್ನ ಹಸ್ಬೆಂಡ್ ಏನೋ ಬೇಡ್ಕೊಂಡಿದ್ರಂತೆ, ನನಗೆ ಗಂಡು ಮಗು ಆದರೆ ರಾಘವೇಂದ್ರ ಸ್ವಾಮಿ ಅಂತ ಹೆಸರಿಡ್ತೀನಿ ಅಂತ ಹೇಳಿ. ಹಾಗಾಗಿ ನಾವು ಅದನ್ನೇ ಹೆಸರಿಟ್ಟಿದ್ದೀವಿ ನನ್ನ ಮಗನಿಗೆ. ನಾನು ಅಂದರೆ ನಮ್ಮ ಮನೆ ಬಾಜು ಒಬ್ಬರು ಆಂಟಿ ಇದ್ದಾರೆ. ಅವರು ಮಂತ್ರಾಲಯಕ್ಕೆ ಹೋಗಿದ್ದರು. ನನಗೆ ಫೋನ್ ಮಾಡಿದರು, ನಿಮಗೇನಾದರೂ ಅಂದರೆ ನನಗೆ ಅವ್ರು ಹೋಗಿದ್ದು ಗೊತ್ತಿದ್ದಿಲ್ಲ. ಅವರು ಹೋದ್ಮೇಲೆ ಫೋನ್ ಮಾಡಿದ್ದು, ಮಂತ್ರಾಲಯದಲ್ಲಿದ್ದೀನಿ, ನೀವು ರಾಯರ ಮೂರ್ತಿ ಬೇಕಂತ ಹೇಳಿದ್ರಲ್ಲ, ನಿಮಗೆ ತರಬೇಕಾ ಅಂತ ಕೇಳಿದರು. ಸರಿ ತೊಗೊಂಡು ಬನ್ನಿ ಅಂತ ಹೇಳಿದೆ ನಾನು. ಅಲ್ಲೇ ಅಭಿಷೇಕ ಅದೆಲ್ಲ ಮಾಡಿಸ್ಕೊಂಡು ತೊಗೊಂಡು ಬಂದರು. ಅಂದರೆ ರಾಯರ ಆರಾಧನೆ ಹಿಂದಿನ ದಿನಾನ 1-2 ದಿನ ಮುಂಚಿತವಾಗಿ ಫೋನ್ ಮಾಡಿ ತೊಗೊಂಡು ಬಂದಿದ್ರು ಅವರು. ಅದು ನಮ್ಮ ಮನೆಗೆ ಬಂದಿದ್ದು ರಾಯರ ಆರಾಧನೆ ಇತ್ತಲ್ಲ ಆವತ್ತಿನ ದಿನಾನೇ ಬಂತು ಅದು. ನಾನು ಮಠಕ್ಕೆಲ್ಲ ಹೋಗಿ ಪೂಜೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಬಂದಮೇಲೆ ಈ ಮೂರ್ತಿ ತೊಗೊಂಡು ಬಂದು ಕೊಟ್ಟರು. ಅವರು ಅಲ್ಲೇ ಅಭಿಷೇಕ ಅದೆಲ್ಲ ಮಾಡಿಸ್ಕೊಂಡು ಬಂದಿದ್ರಂತೆ. ಅದ್ರ ಗುರುವಾರ ಬಂದಿತ್ತಲ್ಲ, ಹಾಗಾಗಿ ನಾನು ತಂದಮೇಲೆ ಅದನ್ನು ಸ್ವಲ್ಪ ಪೂಜೆ ಅದೆಲ್ಲ ಮಾಡಿ ತುಂಬಾ ಖುಷಿ ಆಯಿತು. ರಾಯರು ನಮ್ಮ ಮನೆಗೆ ಬಂದ್ರೇನೋ ಅಂತ ಆ ಥರ ಫೀಲ್ ಆಗಿಬಿಡ್ತು. ಅಂದರೆ ಇನ್ನೊಂದು ವಿಷಯ ಏನಂತಂದರೆ, ನಾನು ಇದು 2 ಸಾಯಿಬಾಬಾನ ಮೂರ್ತಿ ಇದೆಯಲ್ಲ, ಅದಕ್ಕೆ 2ಕ್ಕೂ ಒಂದೊಂದು ರೋಸನ್ನು ಇಡಿಸ್ತಾಯಿದ್ದೆ ಪ್ರತಿದಿನವೂ. ನನಗೇನಾದರೂ ಕೆಟ್ಟದ್ದು ಆಗ್ತಾಯಿದೆ ಅಂತಂದರೆ ಇದು ಚಿಕ್ಕದಿದೆಯಲ್ಲ ಬಾಬಾರವ್ರ ಮೂರ್ತಿನ, ಅದ್ರ ಮೇಲೆ ಇಟ್ಟಿರುವಂಥ ರೋಸು ಎಡಕ್ಕೆ ಬೀಳ್ತಾಯಿತ್ತು. ಏನಾದರೂ ಸ್ವಲ್ಪ ನಂಗೆ ಒಳ್ಳೇದಾಗುತ್ತೆ ಇವತ್ತು, ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಬಲಕ್ಕೆ ಬೀಳುತ್ತೆ. ಹಾಗಾಗಿ ನಾನು ಡೈಲಿ ನಾನು ಎಷ್ಟು ಸಾರಿ ಅಡ್ಡಾಡ್ತಿರ್ತೇನಲ್ಲ, ಅಂದರೆ ಹಾಲಿಂದ ಕಿಚನ್ಗೆ, ಕಿಚನಿಂದ ಹಾಲ್ಗೆ, ಅಷ್ಟು ಸಾರಿ ನಾನು ಪ್ರತಿ ಸಾರಿ ದೇವ್ರ ಮನೆ ಹತ್ರ ನೋಡೇ ನಾನು ಒಳಗೆ ಹೋಗೋದು. ಅಂದರೆ ಎರಡರ ಮಧ್ಯೆ ಇದೆ ಇದು ದೇವ್ರ ಕೋಣೆ. ಹಾಗಾಗಿ ನಾನು ನೋಡ್ತಾನೆ ಇರ್ತಿದ್ದೆ. ಏನೋ ಒಂದು ತುಂಬ ಖುಷಿ ಅಂತ ಅನ್ನಿಸ್ತು. ಹಾಗಾಗಿ ಬಟ್ ನಂಗೆ ಅದೇನು ಬಾಬಾರ ಆಶೀರ್ವಾದ ಮಾಡಿ ಅದೇನು ನನಗೆ ಹೂ ಪ್ರಸಾದ ಕೊಡ್ತಾರಲ್ಲ, ಅದು ನನ್ನ ಲೈಫಲ್ಲಿ ನಿಜಾನೇ ಆಗಿದೆ. ತುಂಬ ಪಾಸಿಟಿವ್ ಅಂದರೆ ತುಂಬ ಪಾಸಿಟಿವ್ ಅಂದರೆ ಥಾಟ್ಸನ್ನು ನನಗೆ ಕೊಟ್ಟಿದೆ ಇದು. ಹಾಗಾಗಿ ನಾನು ತುಂಬ ನಂಬ್ತೀನಿ ಸಾಯಿಬಾಬಾರವ್ರನ್ನ. ಮಂಗಳವಾರ ಎಲ್ಲ ಹೇಗೋ ಪೂಜೆ ಅದೆಲ್ಲ ಮುಗೀತು. ಪೂಜೆ ನಾನು ಅಂದರೆ ಮಂಗಳವಾರ, ಶುಕ್ರವಾರ, ಗುರುವಾರ ಸೀರೆ ಉಟ್ಕೊಂಡು ಪೂಜೆ ಮಾಡೋಕ್ಕೆ ನನಗೆ ಏನೋ ಒಂದು ತುಂಬ ಖುಷಿ ಅಂತ ಅನಿಸುತ್ತೆ. ಕೆಲವೊಂದು ಟೈಮ್ ಆಗೋದಿಲ್ಲ, ಯಾಕಂದರೆ ನನ್ನ ಮಗ ಎದ್ದು ಕಾಡಿಸ್ತಾನೆ ಇರ್ತಾನೆ. ಹಾಗಾಗಿ ಅವನು ಅಂದರೆ 1 ಅವರ್ 2 ಅವರ್ ಹಿಂಗೇನಾದರೂ ಮಲ್ಕೊತಾನಂತ ನನಗೆ ಅನಿಸಿದರೆ ಅವಾಗ ಸ್ಯಾರಿ ಹಾಕ್ಕೊಂಡೇ ನಾನು ಪೂಜೆ ಮಾಡ್ತೀನಿ. ಎಷ್ಟೋ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಡೈಲಿ ಅಷ್ಟೇ ನಾನು ಪೂಜೆ ಅದೆಲ್ಲ ಮುಗಿಸಿದ ಮೇಲೇ ನಾಷ್ಟ ಮಾಡೋದು.
ಎಷ್ಟೊತ್ತಾಗಲಿ ಅದು 10 ಆಗಲಿ 11 ಆಗಲಿ 12 ಗಂಟೆ, ಅಂದರೆ 12 ಗಂಟೆ ತನಕ ನಾನು ಪೂಜೆ ಮಾಡೋದಿಲ್ಲ. 10 ಗಂಟೆ 10:15 ಲಾಸ್ಟು. ಪೂಜೆದೆಲ್ಲ ಆದಮೇಲೆ ಒಂದು ಅರ್ಧ ತಾಸು ರೆಸ್ಟ್ ಮಾಡಿ ಸ್ವಲ್ಪ ರಿಲ್ಯಾಕ್ಸಾಗಿ ಕೂತ್ಕೊಂಡು ಆಮೇಲೆ ಸ್ವಲ್ಪ ಕಿಚನಿಗೆ ಬಂದು ಏನಾದರೂ ಟಿಫಿನ್ ಅಂದರೆ ಮಕ್ಕಳಿಗೆಲ್ಲ ಮಾಡಿ ಕಳಿಸಿದ್ದೆ. ಇವಾಗ ನನಗೂ ಪಡ್ಡು ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಪಡ್ಡು ಸಹ ಮಾಡ್ತಾಯಿದ್ದೆ. ನಾನು ಈ ಚಟ್ನಿ ಏನು ಮೊದಲಿಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಟಬೇಕಿತ್ತಲ್ಲ, ಆವಾಗೇ ನಾನು ಪ್ರಿಪೇರ್ ಮಾಡಿದ್ದೆ. ಆವಾಗ ನನಗೇನು ಶೂಟ್ ಮಾಡ್ಕೋಕ್ಕಾಗಲಿಲ್ಲ, ಯಾಕಂದರೆ ಗಡಿಬಿಡಿ ಇರುತ್ತೆ. ಅದು ಅಲ್ಲದೆ ನನ್ನ ಚಿಕ್ಕ ಮಗ ತುಂಬಾ ಕಾಡಿಸ್ತಾ ಇರ್ತಾನೆ. ಹಾಗಾಗಿ ನನಗೆ ಬೆಳಗ್ಗೆ ವಿಡಿಯೋ ಮಾಡ್ಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಪರವಾಗಿಲ್ಲ, ಅವನು ಮಲ್ಕೊಂಡಿದ್ದಾದಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಯಾಕಂದರೆ ಅವನು ಫೋನ್ ಅದೆಲ್ಲ ಬೇಕೇ ಬೇಕು ಅಂತ ಹಠ ಮಾಡ್ತಿರ್ತಾನೆ. ಹಾಗಾಗಿ ನಾನು ಸ್ವಲ್ಪ ಟಿಫಿನ್ ಅದೆಲ್ಲ ಮಾಡಿ ಒಂದು 1 ಅವರ್ ರೆಸ್ಟ್ ಮಾಡಿದ್ರಾಯ್ತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಬೇರೆ ಏನು ಕೆಲಸ ಬರುತ್ತೆ ಗೊತ್ತಿಲ್ಲ. ಅಂದರೆ ನಮ್ಮ ಅಮ್ಮನ ಮನೆ, ನನ್ನ ಚಿಕ್ಕಮ್ಮನ ಮನೆ ಇಲ್ಲೇ ಇರೋದ್ರಿಂದ ಪ್ರತಿದಿನ ಏನು ನಾನು ಹೋಗೋದಿಲ್ಲ, 2 ದಿನಕ್ಕೊಂದು ಸಾರಿ. ಅಮ್ಮನ ಮನೆಗಂತೂ ನಾನು ಜಾಸ್ತಿ ಹೋಗೋದೇ ಇಲ್ಲ. ಹೋದರೆ ನಮ್ಮ ಚಿಕ್ಕಮ್ಮರ ಮನೆಗೆ ಹೋಗ್ತೀನಿ ಅಷ್ಟೇ. ಅದು ಬಿಟ್ಟರೆ ಮತ್ತು ಏನಾದರೂ ಕೆಲಸ ಇದ್ದರೆ ಹೋಗಿರ್ತೀನಿ ಹೊರಗಡೆ ಅಷ್ಟೇ. ಟಿಫಿನ್ ಅದೆಲ್ಲ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು, ನನಗೆ ಯಾವಾಗಲೇ ಆಗಲಿ ಟಿಫಿನ್ ಮಾಡಬೇಕು ಅಂದರೆ ನನಗೆ ಟೀ ಬೇಕೇ ಬೇಕು. ಟೀ ಇದ್ದರೆ ನನಗೆ ಸ್ವಲ್ಪ ಟಿಫಿನ್ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಅಂದರೆ ಸ್ವಲ್ಪ ಟೀ ಕುಡ್ಕೊತ ನಾನು ಟಿಫಿನ್ ಮಾಡಿದ್ರೆ ಸಮಾಧಾನ ಅನಿಸುತ್ತೆ ನನಗೆ. ಹಾಗಾಗಿ ಟೀನೂ ಸಹ ಮಾಡ್ಕೊತಾ ಇದ್ದೆ. ಟೀ ಅದೆಲ್ಲ ಕುಡಿದು ಆದಮೇಲೆ ಏನು ಅಂದರೆ ಕೆಲವೊಬ್ಬರಿಗೆ ಟೀ ಕಾಫಿ ಅಷ್ಟೇ ಹೆಚ್ಚಾಗಿ ಕುಡಿಯೋದಿಲ್ಲ ಕೆಲವೊಬ್ಬರು. ಆದರೆ ನನಗೆ ಒಂದು 2 ರಿಂದ 3 ಸಾರಿ ಕುಡಿದ್ರೆ ಸ್ವಲ್ಪ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ. ಹಾಗಾಗಿ ನಾನು ಒಂದು 2 ರಿಂದ 3 ಸಾರಿ ಅಂತೂ ಕುಡಿತೀನಿ. ಇವಾಗ ಟಿಫಿನ್ ಎಲ್ಲ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಹಾಕ್ಕೊತಾ ಇದ್ದೆ. ಸ್ವಲ್ಪ ಟಿಫಿನ್ ಅದೆಲ್ಲ ಮಾಡಿ ಒಂದು 2 ಅವರ್ ರೆಸ್ಟ್ ಮಾಡಿದೆ. ಅಂದರೆ ಕೆಲಸ ಅದೆಲ್ಲ ಮುಗಿಸ್ಕೊಂಡು ಬಟ್ಟೆ ಅದೆಲ್ಲ ಮಷಿನ್ಗೆ ಹಾಕೋದು ಅದೆಲ್ಲ ಅದಾದಮೇಲೆ 1:30 ಆಗೇ ಹೋಯಿತು. ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಏನಾದರೂ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಮಧ್ಯಾಹ್ನ ಊಟಕ್ಕೆ ನಾನು ಸಿಂಪಲ್ಲಾಗಿ ರೈಸು, ಸಾಂಬಾರು, ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಮೆಣಸಿನ್ಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಇದು ಹೊಲದಲ್ಲಿ ಬೆಳೆದಿರೋದು ಅಷ್ಟೊಂದು ಖಾರ ಅಂತ ಅನಿಸೋದಿಲ್ಲ. ಹಾಗಾಗಿ ಇದ್ರ ಫ್ರೈ ಅಂತಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸ್ಪೆಷಲಿ ಮೆಣಸಿನ್ಕಾಯಿ ಅಂದರೆ ಅದು ಹೊಲದಲ್ಲಿ ಸಿಗೋದ್ರಿಂದ ಈಗ ನಮಗೆ ರೊಟ್ಟಿ ಒಳಗೆ, ಚಪಾತಿ ಒಳಗೆ, ಸ್ಪೆಷಲಿ ರೊಟ್ಟಿ ಒಳಗಂತೂ ಸೂಪರ್ ಕಾಂಬಿನೇಷನ್ ಇದು. ಒಂದು 6-7 ಮೆಣಸಿನ್ಕಾಯಿನೇ ಅಷ್ಟೇ ಇತ್ತು ಇದು. ಹಾಗಾಗಿ ಅದನ್ನೇ ಫ್ರೈ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅವು ಚೆನ್ನಾಗಿ ಸ್ವಲ್ಪ ಅಂದರೆ ಸ್ವಲ್ಪ ಹೊತ್ತಬೇಕು, ಅಂದರೆ ಸ್ವಲ್ಪ ಸೀದು ಹೋಗೋ ಥರ ಆಗಬೇಕು. ಅಷ್ಟೊಂದಲ್ಲ, ಸ್ವಲ್ಪ ಸರಿ. ಏನಾದರೂ ಭಾಜಿ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಒಂದು ಈರುಳ್ಳಿ ಮತ್ತು ಆಮೇಲೆ 1 ಟೊಮೆಟೊನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಏನಾದರೂ ಅಂದರೆ ತರಕಾರಿ ಏನಾದರೂ ಇದ್ದರೆ ಭಾಜಿ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡು ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡದೇ ಇರ್ತೀರಾ, ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ಆಮೇಲೆ ನಾನು ಒಂದು ಈರುಳ್ಳಿ ಟೊಮೆಟೊನ ಕಟ್ ಮಾಡಿದ್ನಲ್ಲ, ಅಂದರೆ ತರಕಾರಿ ಏನು ಮಾಡ್ಕೋಕ್ಕೂ ಸ್ವಲ್ಪ ಅಂದರೆ ಟೈಮ್ ಆಗಿಬಿಟ್ಟಿತ್ತು. ಹಾಗಾಗಿ ಯಾರಾದರೂ ಮನೆಗೆ ಬಂದರೆ, ಅಂದರೆ ನನ್ನ ತಮ್ಮ ಅದು ಯಾರಾದರೂ ಬಂದರೆ ಹಾಗೆ ಕೂತ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡೋದಕ್ಕೂ ಮನಸ್ಸಾಗೋದಿಲ್ಲ. ಹಾಗಾಗಿ ಏನು ತರಕಾರಿ ಏನು ಭಾಜಿ ಮಾಡಲಿಲ್ಲ. ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಒಳ್ಳೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡೆ. ಅಂದರೆ ನಮ್ಮ ಕಡೆ ಎಲ್ಲ ಪಚಡಿ ಅಂತ ಹೇಳ್ತಾರೆ ಇದಕ್ಕೆ. ನೀವು ಬೇಕಂದರೆ ಇದಕ್ಕೆ ಸ್ವಲ್ಪ ಬದ್ನೆಕಾಯನ್ನಾದರೂ ಕಟ್ ಮಾಡ್ಕೊಂಡು ಹಾಕ್ಕೋಬೋದು ನೀವು. ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಂದರೆ ಖಡಕ್ ರೊಟ್ಟಿ ಇಟ್ಬಿಟ್ಟಂತೂ ತುಂಬಾ ಟೇಸ್ಟ್ ಆಗುತ್ತೆ ಇದು. ಈ ಥರ ಉಳ್ಳಾಗಡ್ಡಿ ಪಚಡಿ ನಮ್ಮ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ ಇದನ್ನು.
ಈ ಥರ ನೋಡಿ. ಈಗ ಮೆಣಸಿನ್ಕಾಯಿ ಇದೆ ಇಷ್ಟು ಫ್ರೈ ಆಗಬೇಕು. ಇಷ್ಟೆಲ್ಲ ಫ್ರೈ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಹಾಗೆ ಕಣ್ಣು ಅಳತೆಯಲ್ಲೇ ಹಾಕ್ಕೊತೀನಿ ಅಡುಗೆಗೆ, ಮೆಜರ್ಮೆಂಟಲ್ಲಿ ಏನು ಹಾಕೋದಿಲ್ಲ. ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ಲಿಗೆ ಹೊಟ್ಟೆ ಎಲ್ಲ ಸ್ವಲ್ಪ ತುಂಬ ಹೋಗ್ಬಿಡುತ್ತೆ, ಬಾಯಲ್ಲಿ ನೀರು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾವಂತಷ್ಟೇ ಅಲ್ಲ, ನಮ್ಮ ಕಡೆ ಎಲ್ಲ ಜನ ಹೀಗೆ ಈ ಥರ ಮೆಣಸಿನ್ಕಾಯಿ ಫ್ರೈ ಮಾಡಿದರೆ ಒಂದು ರೊಟ್ಟಿ ಜಾಸ್ತಿನೇ ತಿಂತಾರೆ. ಹಾಗಾಗಿ ಈ ಮೆಣಸಿನ್ಕಾಯಿ ಸ್ಪೆಷಲ್ ಅಂತ ಹೇಳ್ಬೋದು ನಮ್ಮ ಸೈಡೆಲ್ಲ. ಮೆಣಸಿನ್ಕಾಯಿ ಅದೆಲ್ಲ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಂಬಾರಿಗೆ, ಅಂದರೆ ಈ ಥರ ಸಪ್ಪೆ ಸಾಂಬಾರು, ಅಂದರೆ ಸ್ವಲ್ಪ ಖಾರ ಅದೇನೇ ಹಾಕೋದಿಲ್ಲ, ಮಸಾಲೆ ಖಾರ ಅದು ಯಾವುದನ್ನು ಹಾಕೋಲಾರ್ದೆ ನಾನು ಈ ಸಾಂಬಾರನ್ನ ಮಾಡ್ತಿದ್ದೀನಿ. ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಒಂದು ಸರಿ ಬೇಕಂದರೆ ಟ್ರೈ ಮಾಡ್ಬೋದು ಈ ಸಾಂಬಾರು ಹೇಗೆ ಬರುತ್ತೆ ಅಂತ ಹೇಳಿ. ಒಂದು ಅರ್ಧ ಗ್ಲಾಸಷ್ಟು ತೊಗರಿಬೇಳೆನ ತೊಗೊಂಡು 1-2 ಟೊಮೆಟೊನ ಕಟ್ ಮಾಡಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಒಂದು 4-5 ವಿಸಿಲ್ ಕೂಗಿಸ್ಕೋಬೇಕು. ಇದನ್ನು ಬೇಳೆ ಸ್ವಲ್ಪ ಅಂದರೆ ಗಟ್ಟಿ ಆಗಿರಬಾರ್ದು, ಪೂರ್ತಿ ಸಾಫ್ಟ್ ಆಗಿರಬೇಕು. ಅಂದರೆ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಟೇಸ್ಟ್ ಅನಿಸುತ್ತೆ. ಈ ಥರ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳು ಯಾರಾದರೂ ಖಾರ ತಿನ್ನದೇ ಇರೋ ಮಕ್ಕಳಿದ್ರೆ ಈ ಥರ ಒಮ್ಮೆ ಸಾಂಬಾರು ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಬೇಕಾದರೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಈಗ ಇದು ಬೇಳೆ ಎಲ್ಲ ಚೆನ್ನಾಗಿ ಕುದ್ದಿದೆ. ಅಂದರೆ ನೋಡಿ ಸ್ವಲ್ಪ ಮೆತ್ತಗೆ ಪೂರ್ತಿ ಸ್ಮ್ಯಾಶ್ ಮಾಡಬೇಕು ಇದನ್ನು. ನಾನು ಆವಾಗಲೇ ಏನು ಸ್ಪೂನ್ ಇತ್ತಲ್ಲ ಅದನ್ನು ಸ್ವಲ್ಪ ತೊಗೊಂಡು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ನಾನು. ಅಂದರೆ ಒಂದು ಬೇರೆ ಪಾತ್ರೆ ಇಟ್ಟುಕೊಂಡು ಒಗ್ಗರಣೆನ ಬೇರೆ ಪಾತ್ರೆಗೆ ಕೊಡ್ತೀನಿ. ಬೇರೆ ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಸ್ವಲ್ಪ ಅದನ್ನು ಬಿಸಿ ಮಾಡೋಕ್ಕಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಅಂದರೆ ನಾನು ಆವಾಗಲೇ ಬಾಟಲ್ಗೆ ಎಣ್ಣೆ ಹಾಕಿದ್ದೆ, ಅದು ಸ್ವಲ್ಪ ಪೌಚ್ ಒಳಗೆ ಎಣ್ಣೆ ಉಳಿದಿತ್ತು, ಹಾಗಾಗಿ ಅದನ್ನು ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ಅದರಲ್ಲೇ ಹಾಕ್ಕೊತಾ ಇದ್ದೆ. ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು, 1-2 ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಅದೆಲ್ಲ ಬ್ರೌನ್ ಕಲರ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ನಾವು ಆವಾಗಲೇ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಅದರೊಳಗೆ ಹಾಕ್ಕೋಬೇಕು. ಈ ಸಾಂಬಾರು ಅಷ್ಟು ತಿಕ್ಕಾಗಿ ಮಾಡ್ಕೋಬಾರ್ದು, ತೆಳುವಾಗಿ ಮಾಡ್ಕೋಬಾರ್ದು, ಒಂದು ಹದದಲ್ಲಿ ಮೀಡಿಯಮ್, ಅಂದರೆ ತುಂಬಾ ಟೇಸ್ಟ್ ಅನಿಸುತ್ತೆ ಮಕ್ಕಳಿಗೆ. ನನ್ನ 3 ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಸಾಂಬಾರು. ನನ್ನ ದೊಡ್ಡ ಮಗಳಿಗಂತೂ ತುಂಬ ಇಷ್ಟ, ಅವಳು ಜಾಸ್ತಿ ಖಾರ ತಿನ್ನೋದಿಲ್ಲ. ಹಾಗಾಗಿ ನನ್ನ ಸಣ್ಣ ಮಗಳು ಅಷ್ಟೇ, ಅವಳಿಗೂ ಇಷ್ಟ. ಬಟ್ ಅವಳು ಎಲ್ಲ ಫುಡ್ಡಲ್ಲಿ ಅವಳಿಗೆ ಕ್ರೇಜ್ ಇದೆ, ಎಲ್ಲ ಫುಡ್ಡನ್ನು ಟೇಸ್ಟ್ ಮಾಡ್ತಾಳೆ ಅವಳು. ನನ್ನ ದೊಡ್ಡ ಮಗಳು ಹಾಗಲ್ಲ, ಸ್ವಲ್ಪ ಒಂದು ಫುಡ್ ಅಂದರೆ ಜಾಸ್ತಿ ಫುಡ್ ಅವಾಯ್ಡ್ ಮಾಡ್ತಾಳೆ. ಆದರೆ ನನ್ನ ಸಣ್ಣ ಮಗಳು ಹಾಗಲ್ಲ, ಎಲ್ಲ ಫುಡ್ಡನ್ನು ತಿಂತಾಳೆ. ನಾನು ಆವಾಗಲೇನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಬೇಳೆ ಅದೆಲ್ಲ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ನಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ಕುದ್ರೆ ಸಾಕು, ಸಾಂಬಾರು ರೆಡಿಯಾಗಿ ಹೋಗಿಬಿಡುತ್ತೆ. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿನ ಹಾಕ್ಕೋಬೇಕು. ಆಮೇಲೆ ಕೊತ್ತಂಬರಿ ಹಾಕ್ಕೊಂಡ್ರೆ ನಡೀತೆ. ಮೇನ್ ಇದಕ್ಕೆ ಕರಿಬೇವು, ಕೊತ್ತಂಬರಿನೇ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಅನಿಸುತ್ತೆ. ಚಿಕ್ಕ ಮಕ್ಕಳು ಇರ್ತಾರಲ್ಲ ಅವ್ರ ಮನೆಯಲ್ಲಿ ಖಂಡಿತ ಇದನ್ನು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.